ನೋಡಿ, ಸಿಎಂ ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯನವರು ಫೋನ್ ಕರೆ ಮಾಡಿದಾರಂತೆ. ಉಮಾಶ್ರೀಗೆ ಸಚಿವ ಸ್ಥಾನ ಕೊಡಬೇಕಂತ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಗಾಯತ್ರಿ ಬದಲಾಗಿ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ಕೊಡುವಂತೆ ಖುದ್ದು ಸಿದ್ದರಾಮಯ್ಯ ಕರೆ ಮಾಡಿದಾರಂತೆ. ಈ ಬಗ್ಗೆ ಹೈಕಮಾಂಡ್ಗೆ ತಿಳಿಸ್ತೀನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಅಂದ್ರೆ ಅವ್ರ ಗೊಂದಲ ಇನ್ನೂ ಬಗೆಹರಿದಿಲ್ಲ. ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾದ್ರೆ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಬೆಳಗಾವಿ ಅವರು ಅಂದ್ರೆ ಬೆಳಗಾವಿ ಮೂಲದ ಶಾಸಕಿ ಹೇಳಿ ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಗೇನ್ ಅದು ಅವ್ರ ವಿಧಾನಸಭೆಗೆ ಆಯ್ಕೆ ಆಗಿರುವಂಥವ್ರು. ಇದು ಗೊಂದಲ ಆಗಲ್ವಾ? ಪ್ರಮೋದ್ ನಮ್ಗೆ ಇದಕ್ಕೆ ಡೀಟೇಲ್ಸ್ ಕೊಡ್ತಾರೆ. ಪ್ರಮೋದ್ ಓವರ್ ಟು ಯು. ಈಗ ಸಿದ್ದರಾಮಯ್ಯನವರ ಏನು ಪಟ್ಟಿಯಲ್ಲಿದ್ದಂಥವರೇ ಬಹುತೇಕರು ಇಲ್ಲಿ ಆಯ್ಕೆ ಆಗಿರುವಂಥದ್ದು ಅನ್ನುವಂಥದ್ದು ಏನು ಮುಚ್ಚಿಟ್ಟಿರುವಂಥದ್ದು ಸಂಗತಿ ಅಲ್ಲ. ಬಟ್ ಈ ಹಂತದಲ್ಲಿ ಅವರು ಉಮಾಶ್ರೀ ಅವರಿಗೆ ಲಾಬಿ ಮಾಡ್ತಾ ಇರುವಂಥದ್ದು ಯಾವ ಮಟ್ಟಿಗೆ ನಡೀತಾ ಇದೆ? ಹೆಸರು ಚೇಂಜ್ ಆಗೋಷ್ಟ್ರ ಮಟ್ಟಿಗೆ ಇದು ಮುಂದುವರ್ಕೊಂಡು ಹೋಗುತ್ತಾ? ಏನ್ ಕತೆ ಪ್ರಮೋದ್? ರೈಟ್, ಅದು ನೋಡಬೇಕು ಎಷ್ಟು ಆಳವಾಗಿ ಹೋಗುತ್ತೆ, ಎಷ್ಟು ಲಾಬಿಯನ್ನು ಪ್ರಮುಖವಾಗಿ ಮಾಡಲಾಗುತ್ತೆ. ಇದರ ಆಧಾರದ ಮೇಲೆ ಈಗ ಬದಲಾವಣೆ ಪಟ್ಟಿದೆ. ಈಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಹೈಕಮಾಂಡ್ ಇದುವರೆಗೂ ಕೂಡ ಆ ಒಂದು ಹೆಸರನ್ನು ಬದಲಾವಣೆ ಮಾಡೋದಕ್ಕೆ ರೆಡಿ ಮಾಡಿಲ್ಲ, ಅಥವಾ ಬದಲಾವಣೆ ಮಾಡೋದಕ್ಕೆ ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇಲ್ಲ. ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರು ಕೂಡ ಹೆಸರು ಬದಲಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನ ರೀಚ್ ಔಟ್ ಮಾಡೋದಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನು ವಿಶ್ವಾಸಕ್ಕೆ ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಕರೆ ಮಾಡಿ ಅವರನ್ನು ಸಂಪುಟಕ್ಕೆ ಸೇರಿಸ್ಕೋಬೇಡಿ, ಬದಲಾಗಿ ಉಮಾಶ್ರೀ ಅವರನ್ನು ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅಂತ ಅವರು ಕೂಡ ಮಾತುಕತೆ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಗೊಂದಲಗಳಿದೆ. ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸ್ಥಾನವನ್ನು ಕೊಡಿಸೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೂ ಕೂಡ ಮಾತನಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಹೈಕಮಾಂಡ್ ಇಬ್ಬರ ಲಾಬಿಗೂ ಕೂಡ ಮಣಿತಾ ಇಲ್ಲ. ಈಗಾಗಲೇ ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಬದಲಾಯಿಸಿ ಸಾಕಷ್ಟು ಮುಜುಗರಕ್ಕೆ ಒಳಗಾಗಿದೆ. ಈಗಾಗಲೇ ತತ್ಕ್ಷಣಕ್ಕೆ ಬದಲಾವಣೆ ಮಾಡಿ ಅದು ಕೂಡ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಈಗ ಹೈಕಮಾಂಡ್ ಮುಂದೆ ಎರಡು ಆಯ್ಕೆಗಳನ್ನು ಇಡಲಾಗಿತ್ತು ರಾಜ್ಯ ನಾಯಕತ್ವದಿಂದ. ಒಂದು ಗಾಯತ್ರಿ ಶಾಂತೇಗೌಡರನ್ನು ಬದಲಾಯಿಸಬೇಕು, ಅದೇ ರೀತಿ ಮಂಕಾಳು ವೈದ್ಯರನ್ನ ಬದಲಾಯಿಸಬೇಕು. ಅವರಿಬ್ಬರನ್ನ ಬದಲಾಯಿಸಿ ಇಂದಿಬ್ಬರನ್ನ ಅಂದ್ರೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಅಥವಾ ಉಮಾಶ್ರೀ ಇರ್ಬೋದು, ಅದೇ ರೀತಿ ಮಂಕಾಳಿ ವೈದ್ಯ ಬದಲಾಗಿ ಮಲ್ಲಿಕಾರ್ಜುನ್ ಅವರ ಹೆಸರು. ಈ ಎರಡು ಹೆಸರಲ್ಲಿ ಎರಡೂ ಹೆಸರನ್ನ ಹೈಕಮಾಂಡ್ ಮುಂದೆ ರಾಜ್ಯದ ನಾಯಕರು ಇಟ್ಟಿದ್ರು. ಆದರೆ ಅಂತಿಮವಾಗಿ ಹೈಕಮಾಂಡ್ ಕೇವಲ ಮಂಕಾಳು ವೈದ್ಯರನ್ನ ತೆಗೆದು ಮಲ್ಲಿಕಾರ್ಜುನ್ ಅವರನ್ನ ಮತ್ತೆ ವಾಪಸ್ ಕ್ಯಾಬಿನೆಟ್ಗೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ತು ಬಿಟ್ರೆ ಶಾಂತೇಗೌಡರ ಹೆಸರಿಗೆ ಅವರನ್ನು ಕೈ ಬಿಡೋದಕ್ಕೆ ಇದುವರೆಗೂ ಕೂಡ ಗಾಯತ್ರಿ ಶಾಂತೇಗೌಡರ ಹೆಸರನ್ನ ಕೈ ಬಿಡೋದಕ್ಕೆ ಒಪ್ಪಿಗೆ ನೀಡಲಿಲ್ಲ. ಹೀಗಾಗಿ ಇನ್ನೂ ಕೂಡ ಹಗ್ಗಜಗ್ಗಾಟ ನಡೀತಾ ಇದೆ. ಎಲ್ಲ ಸಾಕಷ್ಟು ಗೊಂದಲ ಇರುವಂಥ ಹಿನ್ನೆಲೆಯಲ್ಲಿ ಜೊತೆಗೆ ಈಗಾಗಲೇ ಹೈಕಮಾಂಡ್ ಜೊತೆಗೆ ಮತ್ತೊಂದು ಸುತ್ತಿನ ಲಾಬಿ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅತ್ತ ಸಿದ್ದರಾಮಯ್ಯನವರು ಫೋನ್ ಮಾಡಿ ಹೇಳಿದ್ದಾರೆ ಗಾಯತ್ರಿ ಶಾಂತೇಗೌಡರಿಗೆ ಪ್ರಮಾಣ ವಚನಕ್ಕೆ ಮುಂದಾಗಬೇಡಿ, ಸದ್ಯಕ್ಕೆ ಬೇಡಿ ಎನ್ನುವಂಥ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಎಲ್ಲ ಗಲಾಟೆಗಳ ನಡುವೆ ಅಂದ್ರೆ ಸಾಕಷ್ಟು ಗೊಂದಲಗಳ ನಡುವೆ ಮತ್ತೊಂದು ಸುತ್ತಿನ ಲಾಬಿ ಕೂಡ ತುಂಬಾ ಜೋರಾಗಿ ನಡೀತಾ ಇದೆ. ಪ್ರಮೋದ್, ಹಾಗಾದ್ರೆ ಇಲ್ಲಿ ಗಾಯತ್ರಿ ಶಾಂತೇಗೌಡ ಅವ್ರ ಪರವಾಗಿ ಅಂತ ಲಾಬಿ ಅಂತದ್ದು ಮಾನದಂಡ ಏನಿಲ್ಲಿ ಕನ್ಸಿಡರ್ ಆಗಿದೆ ಪ್ರಮೋದ್? ಯಾಕಂದ್ರೆ ನಾವು ತಿಳ್ಕೊಂಡಿದ್ದ ಪ್ರಕಾರವಾಗಿ ಬಹುಶಃ ಸಿದ್ದರಾಮಯ್ಯನವರೇ ಬ್ಯಾಟ್ ಬೀಸಿರ್ಬೋದು ಅಂತ, ಯಾಕಂದ್ರೆ ಅಲ್ಲಿ ಜಾತಿ ಮತ್ತೊಂದು ಈ ತರದೆಲ್ಲ ಕನ್ಸಿಡರ್ ಆಗಿರಬಹುದು ಅಂತ ಹೇಳ್ಕೊಂಡ್ಬಿಟ್ಟು. ಬಟ್ ಅದು ಕೂಡ ಕನ್ಸಿಡರ್ ಆಗದೆ ಹೋದ್ರೆ ಹಾಗಾದ್ರೆ ಹೈಕಮಾಂಡ್ ನಿಂದ ನೇರವಾಗಿ ಬಂದಿರುವಂತ ಹೆಸರ ಇದು? ಯಾಕಂದ್ರೆ ಹೇಳಿ ಕೇಳಿ ಚಿಕ್ಕಮಂಗ್ಳೂರಲ್ಲಿ 5 ಶಾಸಕರುಗಳು ಕಾಂಗ್ರೆಸ್ ಇಂದ ಗೆದ್ದಿರುವಂತವ್ರು, ಅಂತವ್ರಿಗೆ ಸಿಗದೆ ಇರುವಂತ ಮನೆ ಗಾಯತ್ರಿ ಶಾಂತೇಗೌಡಗೆ ಯಾಕೆ ಅಂತ ಪ್ರಮೋದ್? ಸಹಜವಾಗಿ ಸಾಕಷ್ಟು ಪ್ರಶ್ನೆಗಳಿದೆ, ಸಾಕಷ್ಟು ಗೊಂದಲಗಳಿದೆ. ಇದನ್ನು ಹೈಕಮಾಂಡ್ ಬೇರೆ ಬೇರೆ ಆಯಾಮನ್ನು ಕೂಡ ಇದೆ, ಕೇವಲ ಇದು ಒಂದೇ ಅಲ್ಲ. ಅಫ್ಕೋರ್ಸ್ ಗಾಯತ್ರಿ ಶಾಂತೇಗೌಡರ ಪರವಾಗಿ ಸಿದ್ದರಾಮಯ್ಯನವರು ಲಾಬಿ ಮಾಡ್ಬೋದು ಅಂತ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಹೈಕಮಾಂಡ್ ಲೆವೆಲ್ ಕೂಡ ಒಂದಿಷ್ಟು ಹೆಸರುಗಳೆಲ್ಲ ಚರ್ಚೆ ಆಗಿದೆ. ಈ ಎಲ್ಲ ಚರ್ಚೆಗಳಿಗೆ ಅನುಗುಣವಾಗಿ ಅಲ್ಲೂ ಕೂಡ ಸಾಕಷ್ಟು ಲೆಕ್ಕಾಚಾರ ಆಗಿದೆ. ಲೆಕ್ಕಾಚಾರದ ಬಳಿಕ ತೀರ್ಮಾನ ಕೈಗೊಳ್ಳಲಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇದ್ರ ಬಗ್ಗೆ ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಮೋದ್, ಥ್ಯಾಂಕ್ ಯು.